ಪ್ರಸಾರಕ್ಕಾಗಿ ಇಲ್ಲೇ ಏನು ತಡೆ ಬಂದಿರಬಹುದು. ಬಟ್ ಇದೇ ಕಾಲಕ್ಕೆ ನಮ್ಮ ನಗರಸಭೆಯನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ನಗರಸಭೆ ಮತ್ತು ಈ ಜಾತ್ರಾ ಕಮಿಟಿ ಇವ್ರನ್ನ ಪ್ರಶ್ನೆ ಮಾಡಬೇಕಾಗಿದೆ. ಇವರು ಯಾಕೆ ಈ ವಿಷಯದಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ, ಯಾಕೆ ತಮ್ಮ ಅಭಿಪ್ರಾಯ ಪಡಿಸ್ತಾ ಇಲ್ಲ ಅಂದಾಗ ಸಹಜವಾಗಿ ಕಡಾಡಿ ಅವರು ಹೇಳಿದರು ತಮ್ಮ ಒಂದು ಇಂಟರ್ವ್ಯೂದಲ್ಲಿ, ಒಂದು ಖಾಸಗಿ ಒಂದು ವಾಹಿನಿ ಜೊತೆ ಮಾತಾಡ್ತಾ ಹೇಳಿದರು, ಇಲ್ಲ ರೀ ಅವ್ರು ಭಯ ಪಡ್ತಾ ಇದ್ದಾರೆ ಅಧಿಕಾರಿಗಳು, ಹಾಗೆ ಹೀಗೆ ಭಯ ಪಡೋರು ಇಲ್ಲಿ ಯಾಕೆ ಬರಬೇಕು, ಸರ್ಕಾರದ ದುಡ್ಡು ತೆಗೆದುಕೊಂಡು ಅವ್ರು ಯಾವುದೋ ಕುಟುಂಬ ಸೇವೆ ಯಾಕೆ ಮಾಡಬೇಕು ಅಂತೇಳಿ ಮತ್ತೆ ಮರು ಪ್ರಶ್ನೆಯನ್ನು ಅವ್ರು ಕಡಾಡಿ ಅವ್ರು ಮಾಡಿದ್ದನ್ನು ಗಮನಿಸಿದಾಗ ಇಲ್ಲೇ ಈ ಜಾಹೀರಾತಿನ ವಿಷಯ ಅಷ್ಟು ಸುಲಭವಾಗಿ ಬಗೆಹರಿಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂದರೆ ಅವರು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲೇ ತಮ್ಮ ಜೊತೆಗಾರನ ಕರೆದುಕೊಂಡು ಕುಳಿತಂಥ ಪ್ರತಿಭಟನೆ ಮಾಡಿದಾಗ ಸಹಜವಾಗಿ ಜನ ಅಲ್ಲಿ ಕೂಡಿದಾಗ ಅಲ್ಲಿ ಸಹಜವಾಗಿ ಆ ಜನ ತಾವು ಅನೇಕ ವಿಷಯಗಳನ್ನ ಮಾತಾಡಿದ್ದು ನಾವು ಗಮನಿಸ್ತಾ ಇದ್ವಿ. ಅದೇನೂ ಇರಲಿ, ಈ ಒಂದು ಜಾತ್ರೆ ಎಲ್ಲರದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಮತ್ತು ಇದು ಜಾರಕಿಹೊಳಿ ಕುಟುಂಬದವರು ಸೂಕ್ಷ್ಮವಾಗಿ ವಿಚಾರ ಮಾಡುವಂಥ ಜನ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾಕಪ್ಪ ಅಂತಂದ್ರೆ ಅವರಲ್ಲೂ ವಿಚಾರ ಮಾಡುವಂಥದ್ದು, ಹೌದಪ್ಪ ಇದು ಕೊಡಬೇಕಲ್ಲ, ಇದು ಎಲ್ಲರೂ ಜಾತ್ರೆ ಅಲ್ಲ, ಇದು ಇಡೀ ಊರಿನ ಜಾತ್ರೆ ಅಲ್ಲ, ನಮ್ದಷ್ಟೇ ಅಲ್ವಾ ಅನ್ನುವಂಥ ವಿಚಾರನ ಅವರು ಮಾಡಬೇಕಾಗ್ಯದ. ಯಾಕಂದರೆ ಅನಗತ್ಯದ ಈ ಚರ್ಚೆನ ಅನಗತ್ಯ ಇವತ್ತು ಮಾಡುವಂಥದ್ದು. ಯಾಕಪ್ಪ ಅಂದರೆ ಅವ್ರು ಸಹಜವಾಗಿ ನಮ್ಮ ನಗರಸಭೆಗೆ ಆಗಿರ್ಬೋದು ಅಥವಾ ಜಾತ್ರಾ ಕಮಿಟಿ ಆಗಿರ್ಬೋದು ಎಲ್ಲರಿಗೂ ಒಂದಿಷ್ಟು ಪ್ರಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಈ ಸಮಸ್ಯೆ ಹೇಳ್ತಾ ಇರಲಿಲ್ಲ ಅನ್ನುವಂಥದ್ದು. ಜೊತೆಗೆ ಅನೇಕ ಟಿಪ್ಪಣಿಗಳು ಜಾರಕಿಹೊಳಿ